ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದು, ಸೋಸಿಯಲಿ ಕುಡುತೋಳ ವ್ಯವಹಾರದಲ್ಲಿ ನೆಂಟಸ್ತಕ್ಕೆ ಎಲ್ಲ ಒಂದೇ. ಔಟ್ವರ್ಡ್ ನೀವೆಲ್ಲ ನೋಡೋಕ್ಕೆ ರಾಜಕೀಯವಾಗಿ ಎಲ್ಲ ಒಂದೇ. ತತ್ವ ಅಂತ ಬಂದಾಗ, ಫಿಲಾಸಫಿ ಅಂತ ಬಂದಾಗ ಎರಡು ಪ್ರತ್ಯೇಕ ಸಿದ್ಧಾಂತಗಳಿವೆ. ಲಿಂಗಾಯತ ತತ್ವವೇ ಬೇರೆ, ವೀರಶೈವ ತತ್ವವೇ ಬೇರೆ. ವೀರಶೈವರು ಬಸವಣ್ಣ ಗುರು ಅಂತ ಒಪ್ಪೋದಿಲ್ಲ. ಅವ್ರು ರೇಣುಕಾಚಾರ್ಯ ನಮ್ಮ ಗುರುಗಳು ಅಂತ ಹೇಳ್ತಾರೆ. ಅವರು ವಚನ ಸಾಹಿತ್ಯವನ್ನ ಧರ್ಮಗ್ರಂಥ ಒಪ್ಪೋದಿಲ್ಲ. ಲಿಂಗಾಯತರಿಗೆ ಧರ್ಮ ಗ್ರಂಥ ಅಂದ್ರೆ ವಚನ ಸಾಹಿತ್ಯ, ಧರ್ಮಗುರು ಅಂತಂದ್ರೆ ವಿಶ್ವಗುರು ಬಸವಣ್ಣನವರು. ಧರ್ಮಕ್ಷೇತ್ರ ಅಂತ ಬಸವಾದಿ ಶರಣರ ಐಕ್ಯ ಕ್ಷೇತ್ರಗಳೇ ಧರ್ಮಕ್ಷೇತ್ರಗಳು. ದೇವರು ಅಂತಂದ್ರೆ ಇಷ್ಟಲಿಂಗವೇ ದೇವರು ಅಂತ. ಅಲ್ಲಿ ವೀರಶೈವರಲ್ಲಿ ಏನಿದೆ, ಅವರು ಸಿದ್ಧಾಂತ ಶಿಖಾಮಣಿ ಧರ್ಮಗ್ರಂಥ ಹೇಳ್ತಾರೆ, ರೇಣುಕಾಚಾರ್ಯರನ್ನ ಧರ್ಮಗುರು ಅಂತಂತಾರೆ. ಸೊ ಅವರಿಗೆ ಈ ಸ್ಥಾವರಲಿಂಗ ಉಪಾಸಕರವರು, ಅವರು ಈಗ ಸ್ಥಾವರಲಿಂಗನೂ ಇಷ್ಟಲಿಂಗ ಎರಡೂ ಪೂಜೆ ಮಾಡ್ತಾರೆ. ಅಲ್ಲಿ ಗುಡಿ ಸಂಸ್ಕೃತಿ ಇದೆ. ಇವರು ದೇಹವೇ ದೇಗುಲ ಅಂತ ಕರೀತಾರೆ. ಅಂದ್ರೆ ದೇವರನ್ನ ಬಸವಣ್ಣ ಹೇಳುದು ಸಾಕಾರದಿಂದ ನಿರಾಕಾರ. 12ನೇ ಶತಮಾನದಲ್ಲಿ ಜನಸಾಮಾನ್ಯರಿಗೆ ಅಂದ್ರೆ 4 ವರ್ಗ ಇತ್ತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅವಾಗ ಶೂದ್ರರಿಗೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಸವಣ್ಣ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ. ಜನಗಳಿಗೆ ಏನ್ ಮಾಡಿದ್ರು, ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿದ್ರು. ಬಸವಣ್ಣವ್ರು ಬರೋಕ್ಕಿಂತ ಮೊದಲು ಲಿಂಗ ಇತ್ತು, ಆದ್ರೆ ಇಷ್ಟಲಿಂಗ ಇರಲಿಲ್ಲ. ಅದಕ್ಕೆ ಇಷ್ಟಲಿಂಗ ಜನಕ ಬಸವಣ್ಣ. ಸ್ಥಾವರಲಿಂಗ ಇತ್ತು, ಆದ್ರೆ ಇಷ್ಟಲಿಂಗ ಇರಲಿಲ್ಲ. ಇಷ್ಟಲಿಂಗ ಜನಕವೇ ಬಸವಣ್ಣ. ಬಸವಣ್ಣರು ಇಷ್ಟಲಿಂಗವನ್ನು ಕೊಟ್ಟು ಈ ಶರೀರವೇ ಎಂದು ದೇಗುಲ ಅಂತ ಹೇಳ್ಕೊಂಡು ಕೈಯಲ್ಲಿ ಇಷ್ಟಲಿಂಗವನ್ನು, ಇದನ್ನ ನೀವು ಮೆಡಿಟೇಟ್ ಮಾಡಿ ಅಂತ ಹೇಳಿದ್ರು. ಇದರ ಮೂಲಕ ನೀವು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿ ಅಂತಂದ್ರು. ಸಾಕಾರದಿಂದ ನಿರಾಕಾರ ಕಡೆ ಹೋಗುವಂತಂದ್ರು. ಇದು ಬಸವ ತತ್ವ ಅಂತಂದ್ರೆ.